ಈ ವರ್ಷದ ವಿಶೇಷ ಏನು ಅಂತ ಕೇಳಿದ್ರೆ ನವಚಂಡಿ ಯಾಗ. ಪ್ರತಿ ವರ್ಷ ಮಾಡುವಂತಹ 11 ದಿವಸಗಳ ಕಾಲ ಶರನ್ನವರಾತ್ರಿ ಉತ್ಸವ ಬಂದಿದ್ದು, ಶರನ್ನವರಾತ್ರಿ ಉತ್ಸವ, ಸಹಸ್ರ ಕಲಶಾಭಿಷೇಕ ಮತ್ತು ಸಹಸ್ರ ದೀಪಾಲಂಕಾರ ಸೇವೆ ಎಲ್ಲರಿಗೂ ಕ್ಷೇಮವಾಗಬೇಕು ಅಂತ ಶ್ರೀ ಗುರುಭ್ಯೋ ನಮಃ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ. ಶ್ರೀ ಲಲಿತಾ ಮಹಾತ್ರಿಪುರ ಸುಂದರ್ಯೇ ನಮಃ. ಈ ಒಂದು ದೇವಾಲಯ ಶ್ರೀ ಆತ್ಮಾನಂದೇಶ್ವರ ಸಮೇತ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ ದೇವಾಲಯ. ಈ ಒಂದು ದೇವಸ್ಥಾನ ಕಾಂತರಾಜ ಸರ್ಕಲ್ನಲ್ಲಿ, ಅಂದ್ರೆ ಕೋಲಾರದಿಂದ 27 ಕಿಲೋಮೀಟರ್, ಮುಳುಬಾಗಲಿಂದ 10 ಕಿಲೋಮೀಟರ್ದಲ್ಲಿ ಇರುವಂತಹ ಒಂದು ಜಾಗದಲ್ಲಿ ಈ ಒಂದು ದೇವಾಲಯ ಇದೆ. ವಿಶ್ವಾವಸುನಾಮ ಸಂವತ್ಸರದ ಆಶ್ವಯುಜ ಮಾಸ ಶುಕ್ಲ ಪಕ್ಷ ಪಾಡ್ಯದಿಂದ, ಅಂದರೆ ಇದೇ ಸೆಪ್ಟೆಂಬರ್ ತಿಂಗಳು 22ನೇ ತಾರೀಕಿನಿಂದ ಶರನ್ನವರಾತ್ರಿ ಉತ್ಸವ, ಶಾರದಾ ನವರಾತ್ರಿ ಉತ್ಸವವನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆ ದೇವಿಯ ಒಂದು ಪ್ರೇರಣೆಯಂತೆ, ಆ ಪರಮೇಶ್ವರಿಯ ಒಂದು ಆಜ್ಞೆಯಂತೆ ನಾವೆಲ್ಲ ಸೇರಿ ನಡೆಸಬೇಕು ಅಂತ ತೀರ್ಮಾನವನ್ನ ಕೈಗೊಂಡಿದ್ದೇವೆ. ಈ ವರ್ಷದ ವಿಶೇಷ ಏನು ಅಂತ ಕೇಳಿದ್ರೆ 11 ದಿವಸಗಳ ಕಾಲ ಈ ಶರನ್ನವರಾತ್ರಿ ಉತ್ಸವ ಬಂದಿದೆ. ಇದು ಒಂದು ಬಹಳ ವಿಶೇಷವಾದಂತಹ ಒಂದು ಮಹತ್ವ. ಸಾಂಖ್ಯಶಾಸ್ತ್ರದಲ್ಲಿ 5, 11 ಮತ್ತು 18 ಹೇಳುವಂತಹ ಸಂಖ್ಯೆಗೆ ಬಹಳ ಒಂದು ಮಹತ್ವ ಉಂಟು. ಅದೇ ರೀತಿ ಈ ವರ್ಷ 11 ದಿವಸಗಳ ಕಾಲ ಶರನ್ನವರಾತ್ರಿ ಉತ್ಸವ ಬಂದಿದ್ದು ನಿಮ್ಮೆಲ್ಲರ ಒಂದು ಪುಣ್ಯ ವಿಶೇಷ, ಪೂರ್ವಾರ್ಜಿತವಾದಂತಹ ಒಂದು ಪುಣ್ಯ ವಿಶೇಷ ಅಂತ ಹೇಳಬಹುದು. ಅದೇ ರೀತಿ ಪಾಡ್ಯದಿಂದ ನಿತ್ಯವೂ ಕೂಡ ಆ ಪರಮೇಶ್ವರಿಗೆ ಬೆಳಗ್ಗೆ ಫಲ ಪಂಚಾಮೃತದಿಂದ ಅಭಿಷೇಕ, ವಿಶೇಷ ಅಲಂಕಾರ ಸೇವೆಗಳು, ಚಂಡೀ ಸಪ್ತಶತಿ ಹೇಳುವಂತಹ ದೇವಿ ಮಹಾತ್ಮ್ಯ ಪಾರಾಯಣ, ಮತ್ತೆ ಲಲಿತಾ ನವಾವರಣಾರ್ಚನೆ, ನವಾವರಣ ಪೂಜೆಗಳು ಕೂಡ ಇಲ್ಲಿ ನೆರವೇರಲಿಕ್ಕಿದೆ. ಮತ್ತೆ 30ನೇ ತಾರೀಕು, ಅದೇ ಸೆಪ್ಟೆಂಬರ್ ತಿಂಗಳು 30ನೇ ತಾರೀಕು ಮಂಗಳವಾರದ ದಿವಸ ನವಚಂಡಿ ಯಾಗ. ಪ್ರತಿ ವರ್ಷ ಮಾಡುವಂತಹ ಈ ಒಂದು ನವಚಂಡಿಕಾ ಯಾಗವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ವಿಜಯದಶಮಿ ದಿವಸ, ಅಂದ್ರೆ ಅಕ್ಟೋಬರ್ 2ನೇ ತಾರೀಕು, ಅವತ್ತಿನ ದಿವಸ ಗುರುವಾರದ ದಿವಸ ವಿಜಯದಶಮಿ ಪ್ರಯುಕ್ತವಾಗಿ ಆ ಪರಮೇಶ್ವರಿಗೆ ಸಹಸ್ರ ಕಲಶಾಭಿಷೇಕ ಮತ್ತು ಸಹಸ್ರ ದೀಪಾಲಂಕಾರ ಸೇವೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಎಲ್ಲ ನವರಾತ್ರಿ ವೈಭವಕ್ಕೆ ತಾವುಗಳೆಲ್ಲ ಬಂದು ಆ ತಾಯಿಯ ಅನುಗ್ರಹಕ್ಕೆ, ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಈ ಚಂಡಿ ಹೋಮ ಹೇಳುವಂಥದ್ದು ನಾವು ಒಬ್ಬರೇ ಮಾಡಿಸೋದು ಹೇಳೋದು ಅಸಾಧ್ಯ, ಬಹಳ ಕಷ್ಟಕರವಾದಂತಹ ಒಂದು ಸಂಗತಿಯಾಗಿದೆ. ಹಾಗಾಗಿ ಇಲ್ಲಿ ಪ್ರತಿ ವರ್ಷ ಆ ದೇವಸ್ಥಾನದ ಒಂದು ಕಮಿಟಿಯ ಒಂದು ವತಿಯಿಂದ ಅವರು ಮಾಡ್ತಾರೆ. ಇದರಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳುವಂತಹ ಒಂದು ಅವಕಾಶ ಆ ಮಹಾತಾಯಿ ನಮಗೆ ಒದಗಿಸಿಕೊಟ್ಟಿದ್ದಾಳೆ. ಹಾಗಾಗಿ ತಾವೆಲ್ಲರೂ ಈ ಒಂದು ಮಹತ್ತಾದಂತಹ ಒಂದು ಧಾರ್ಮಿಕ ಕಾರ್ಯದಲ್ಲಿ, ಕೆಲಸದಲ್ಲಿ ಪಾಲ್ಗೊಂಡು ಕೃತಾರ್ಥರಾಗಬೇಕು, ಎಲ್ಲರಿಗೂ ಕ್ಷೇಮವಾಗಬೇಕು ಅಂತ ನಾವು ಪ್ರಾರ್ಥಿಸ್ತೇವೆ. ಈ ಚಂಡೀ ಸಪ್ತಶತಿ ದೇವಿ ಮಹಾತ್ಮೆ ಅಂದ್ರೆ ಏನು ಅಂತ ನಮಗೆಲ್ಲ ಒಂದು ಸಹಜವಾಗಿ ಪ್ರಶ್ನೆಗಳು ಬರ್ತದೆ. ಮಾರ್ಕಂಡೇಯ ಪುರಾಣದಲ್ಲಿ ಅಂತರ್ಗತವಾದಂತಹ ಒಂದು ಚರಿತ್ರೆ ಈ ಒಂದು ದೇವಿ ಮಹಾತ್ಮೆ. ಇದರಲ್ಲಿ 13 ಅಧ್ಯಾಯಗಳು ಇದೆ. ಸಪ್ತಶತಿ, ಸಪ್ತ ಅಂದ್ರೆ 7 ಅಂತ ಅರ್ಥ, ಶತಿ ಅಂದ್ರೆ 100 ಅಂತ ಅರ್ಥ. ಈ 700 ಮಂತ್ರದ ಒಂದು ಪಠಣ, 700 ಮಂತ್ರ ಗರ್ಭಿತವಾದಂತಹ ಒಂದು ಆ ದೇವಿಯ ಆರಾಧನೆಯನ್ನ ಮಾಡುವಂತಹ ಒಂದು ಕ್ರಮ ಈ ಒಂದು ಸಪ್ತಶತಿ.
ಹಾಗಾಗಿ 13 ಅಧ್ಯಾಯಗಳು ಈ ಒಂದು ದೇವಿ ಮಹಾತ್ಮ್ಯದಲ್ಲಿ ಒಳಗೊಂಡು, ಪೂರ್ವಾರ್ಧದಲ್ಲಿ ಕವಚಾರ್ಗಲ ಕೀಲಕಗಳು, ರಾತ್ರಿ ಸೂಕ್ತ, ಉತ್ತರಾರ್ಧದಲ್ಲಿ ರಹಸ್ಯತ್ರಯಾದಿಗಳೆಲ್ಲ ಬರ್ತದೆ. ಈ 13 ಅಧ್ಯಾಯದಲ್ಲಿಯೂ ಕೂಡ ಆ ಪರಮೇಶ್ವರಿ ಚಂಡಿಕಾ ಪರಮೇಶ್ವರಿಯ ಆರಾಧನೆ, ಚಂಡಿಕಾ ಪರಮೇಶ್ವರಿಯ ಔಪಾಸನೆ, ಮತ್ತೆ ಶುಂಭ ನಿಶುಂಭ ಮಹಿಷಾಸುರ ಧೂಮ್ರಲೋಚನ ರಕ್ತ ಬೀಜಾದಿ ಅಸುರರನ್ನ ಸಂಹಾರವನ್ನ ಮಾಡಿ ಈ ಒಂದು ಮನುಕುಲಕ್ಕೆ ಅನುಗ್ರಹ ಮಾಡುವಂತಹ ಒಂದು ಪರ್ವಕಾಲ, ಆ ಒಂದು ಶುಭ ಸಂಕೇತ ಈ ಚಂಡಿ ಸಪ್ತಶತಿಯಲ್ಲಿ ಹೇಳಿದೆ. ಇದು ಸಾಧಾರಣ ಶ್ಲೋಕ ಅಲ್ಲ, ಪ್ರತಿಯೊಂದು ಶ್ಲೋಕ ಕೂಡ ಒಂದೊಂದು ಮಂತ್ರ ಅಂತ ಮಾರ್ಕಂಡೇಯ ಪುರಾಣದಲ್ಲಿ ಹೇಳಿದ್ದಾರೆ. ಹಾಗಾಗಿ ಆ ಮೊದಲನೇ ಅಧ್ಯಾಯದಲ್ಲಿ ಮಧುಕೈಟ ಭವಧೆ, ಎರಡನೇ ಅಧ್ಯಾಯದಲ್ಲಿ ಮಹಿಷಾಸುರ ಸೈನ್ಯವಧೆ, ಮಹಿಷಾಸುರ ವಧೆ, ನಾಲ್ಕನೇ ಅಧ್ಯಾಯದಲ್ಲಿ ಶಕ್ರಾದಿ ಸ್ತುತಿ, ಮತ್ತು 5ನೇ ಅಧ್ಯಾಯದಲ್ಲಿ ದೇವಿ ಮತ್ತು ಆ ದೂತನ ಸಂವಾದ, 6ನೇ ಅಧ್ಯಾಯದಲ್ಲಿ ಧೂಮ್ರಾಕ್ಷನ ವಧೆ, 7ನೇ ಅಧ್ಯಾಯದಲ್ಲಿ ಚಂಡಮುಂಡರ ಒಂದು ಸಂಹಾರ, 8ನೇ ಅಧ್ಯಾಯದಲ್ಲಿ ರಕ್ತಬೀಜಾಸುರನ ವಧೆ, 9ನೇ ಅಧ್ಯಾಯದಲ್ಲಿ ಶುಂಭ ನಿಶುಂಭರ ಒಂದು ಸಂಹಾರ 9 ಮತ್ತು 10ರಲ್ಲಿ, 11ನೇ ಅಧ್ಯಾಯದಲ್ಲಿ ನಾರಾಯಣೀಯ ಸ್ತುತಿ, 12ನೇ ಅಧ್ಯಾಯದಲ್ಲಿ ಫಲಶ್ರುತಿ ಹೇಳುವುದಾಗಿ, ಮತ್ತು 13ನೇ ಅಧ್ಯಾಯದಲ್ಲಿ ವೈಶ್ಯನಿಗೆ ಮತ್ತು ರಾಜನಿಗೆ ಅನುಗ್ರಹ ಮಾಡಿದಂತಹ ಒಂದು ಕಥಾಭಾಗವು ಇದರಲ್ಲಿ ಬರ್ತದೆ. ಸರ್ವಾ ಬಾಧಾ ವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿ ನ ಸಂಶಯ ಅಂತ ಫಲಶ್ರುತಿಯಲ್ಲಿ ಹೇಳಿದ್ದುಂಟು. ಅಂದರೆ ಮನುಷ್ಯರಾದಂತಹ ನಮಗೆ ಹಲವು ವಿಧವಾದಂತಹ ಕಷ್ಟಗಳು, ಕಾರ್ಪಣ್ಯಗಳು, ದುಃಖಗಳು, ದಾರಿದ್ರ್ಯಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಉಂಟು. ಅದನ್ನೆಲ್ಲ ಹೋಗಲಾಡಿಸಬೇಕು, ಅದರಿಂದ ದೂರ ಆಗಬೇಕು ಅಂತಂದ್ರೆ ಆ ಭಗವತಿಯಾದಂತಹ ಚಂಡಿಕಾ ಪರಮೇಶ್ವರಿಯ ಆರಾಧನೆಯನ್ನು ಮಾಡಬೇಕು. ಈ ಸಪ್ತಶತಿಯ ಒಂದು ಅಕ್ಷರ ನಾವು ಕೇಳಿದ್ರೆ ಸಾಕಂತೆ ಎಲ್ಲಾ ವಿಧವಾದಂತಹ ಪಾಪಗಳು, ದುಃಖದಿಂದ ಬಿಡಲ್ಪಟ್ಟು ಆ ದೇವಿ ಸಾಯುಜ್ಯವು ನಮಗೆ ದೊರಕ್ತದೆ. ಅದಲ್ಲದೆ ಈ ಒಂದು ಭೂಲೋಕದಲ್ಲಿ ಸರ್ವಾ ಬಾಧಾ ವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತ, ಎಲ್ಲಾ ವಿಧವಾದಂತಹ ಬಾಧೆಗಳು, ಕಷ್ಟಗಳನ್ನೆಲ್ಲ ತಾಯಿ ನಿವೃತ್ತಿಯನ್ನು ಮಾಡಿಕೊಟ್ಟು ಧನ ಧಾನ್ಯ ಸಂಪತ್ತುಗಳನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾಳಂತೆ. ಈ ರೀತಿಯಾಗಿ ಆ ಒಂದು ದೇವಿ ಮಹಾತ್ಮ್ಯದಲ್ಲಿ ಹೇಳಿದ್ದು. ಹಾಗಾಗಿ ಅದೇ ದೇವಿ ಮಹಾತ್ಮ್ಯವನ್ನು 10 ಬಾರಿ ಪಾರಾಯಣವನ್ನು ಮಾಡಿ ಮಂಗಳವಾರದ ದಿವಸ ಅಂದ್ರೆ ದುರ್ಗಾಷ್ಟಮಿಯ ದಿವಸ ಅದೇ ಚಂಡಿ ಹೋಮವಾಗಿ ನಾವು ಮಾಡಲಿಕ್ಕಿದ್ದೇವೆ. ಹಾಗಾಗಿ ಎಲ್ಲ ಭಕ್ತ ಮಹಾಜನರು ಬಂದು ಆ ಒಂದು ಚಂಡಿ ಹೋಮದಲ್ಲಿ ಪಾಲ್ಗೊಂಡು ತನು ಮನ ಧನಗಳನ್ನ ಕೊಟ್ಟು ಸಹಕರಿಸಬೇಕು. ಎಲ್ಲರಿಗೂ ಆ ದೇವಿ ಅನುಗ್ರಹವನ್ನು ಮಾಡಲಿ, ಈ ಒಂದು ದೇಶ ಸುಭಿಕ್ಷವಾಗಿರ್ಲಿ, ಕ್ಷೇಮವಾಗಿರ್ಲಿ ಅಂತ ಆ ಪರಾಂಬಕೆಯಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತೇವೆ. ಆದಿಪರಾಶಕ್ತಿ ಕಿ ಜೈ.